ಕೇರಳದ ವಾಯನಾಡಿನಲ್ಲಿ ಆದಂತಹ ದುರಂತದ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು. ಮೆಪ್ಪಾಡಿ, ಮುಂಡಕ್ಕೈ, ಚೋರಲಮಲೆ ಸರ್ವನಾಶವಾಗಿರುವಂತಹ ದೃಶ್ಯ ಇದು. ಈಗಲೇ ಸಾವಿನ ಸಂಖ್ಯೆ 156 ಇದೆ. ಕ್ಷಣ ಕ್ಷಣಕ್ಕೂ ಈ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾಪತ್ತೆಯಾದವರಿಗೋಸ್ಕರ ಹುಡುಕಾಟ ನಡೆದಿದೆ. ಮತ್ತೊಂದು ಕಡೆ ಅದರ ದೃಶ್ಯ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಆ ಪ್ರದೇಶ ಮೊದಲು ಹೇಗಿತ್ತು? ಕಂಪ್ಲೀಟ್ ಹಸಿರುಮಯ, ಟೀ ಎಸ್ಟೇಟ್ಗಳಿಂದ ಕಂಗೊಳಿಸ್ತಾ ಇತ್ತು. ಎಲ್ಲ ನೋಡಿದ್ರೂ ಕೂಡ ಕಾಡು ಕಣ್ಣಿಗೆ ಹಬ್ಬದಂತಿತ್ತು. ಆದರೆ ಈಗ ನೋಡಿದ್ರೆ ಆ ಇಡೀ ಪ್ರದೇಶ 4 ಹಳ್ಳಿ ಸ್ಮಶಾನದಂತಾಗಿದೆ. 400ಕ್ಕೂ ಹೆಚ್ಚು ಮನೆಗಳಿದ್ದಂತ ಜಾಗದಲ್ಲಿ ಉಳಿದಿದ್ದು ಅಬ್ಬಬ್ಬ ಅಂದ್ರೆ ಒಂದು 50 ಮನೆ. ಅದು ಕೂಡ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ. ಭೂಕುಸಿತಕ್ಕೆ ಕೇರಳ ಕಂಗಾಲಾಗಿದೆ. ಇಡೀ ದೇಶ ಕೇರಳದತ್ತ ನೋಡ್ತಾ ಇದೆ. ಕಂಡು ಕೇಳರಿಯದ ದುರಂತ ಇದು. ಮಳೆಗಾಲ ಬಂತು ಅಂದ್ರೆ ದುರಂತಗಳ ಆಗತ್ತೆ. ಕೇರಳದಲ್ಲಿ ಸಮಸ್ಯೆ ಇದೆ. ಪ್ರತಿ ವರ್ಷ ಒಂದಲ್ಲ ಒಂದು ಅವಾಂತರಗಳಾಗುತ್ತೆ. 2018ರ ದುರಂತವೇ ಇನ್ನು ಮರ್ತಿಲ್ಲ ಕೇರಳದ ಜನ. 100 ಜನರನ್ನ ಬಲಿ ತೆಗೆದುಕೊಂಡಿದ್ದಂತಹ ಭೀಕರ ಪ್ರವಾಹ. ಈಗ ನೋಡಿದ್ರೆ ಪ್ರವಾಸಿಗರ ಸ್ವರ್ಗವಾಗಿದ್ದ ವಯನಾಡು ಈಗ ನರಕದಂತಾಗಿದೆ. ಅಲ್ಲಿನ ಜನಕ್ಕೆ ನರಕ ತೋರಿಸಿದೆ ಈ ಪ್ರದೇಶ. ಎಸ್, ನಮ್ಮ ಪ್ರತಿನಿಧಿ ಮಾರುತೇಶ್ ಮೆಪ್ಪಾಡಿ ಬಳಿಯ ಆಸ್ಪತ್ರೆಗಿಂತ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕೇರಳದ ಒಂದೊಂದು ಚಿತ್ರಣ ನೋಡ್ತಾ ಇದ್ರೆ ನಿಜಕ್ಕೂ ನಮಗೆ ಇಲ್ಲೇ ಕರಳು ಚುರುಕನ್ನತ್ತೆ. ನಿಜಕ್ಕೂ ಬಹಳ ದೊಡ್ಡದಾದಂತಹ ದುರಂತ ಸಂಭವಿಸಿರುವಂಥದ್ದು. ಈಗ ಆಸ್ಪತ್ರೆಯಲ್ಲಿ ಚಿತ್ರಣ ಯಾವ ರೀತಿಯಲ್ಲಿ ಕಂಡು ಬರ್ತಾ ಇದೆ? ತಮ್ಮವರನ್ನ ಹುಡುಕಿ ಬರೋದಕ್ಕೂ ಅಲ್ಲಿ ಯಾರು ಉಳಿದಿಲ್ವಾ ಅಂತ. ಯಾಕಂದ್ರೆ ಒಂದು ಊರೇ ಸರ್ವನಾಶ ಅಂತಂದ್ರೆ 400 ಮನೆಯಲ್ಲಿ ಒಂದು 20-30 ಮನೆ ಅದು ಅರ್ಧಂಬರ್ಧ ಉಳಿದಿದೆ ಅಂತಂದ್ರೆ ನಮಗೆ ಊಹಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಅಲ್ಲಿನ ದೃಶ್ಯ ಹೇಗಿರ್ಬೋದು ಅಂತ. ಹೇಗಿದೆ ಆಸ್ಪತ್ರೆಯ ಬಳಿ? ಪ್ರತಿಮಾ, ನಿಜಕ್ಕೂ ಕೂಡ ಆಸ್ಪತ್ರೆಯ ಬಳಿಯ ಚಿತ್ರಣ ಅಂತೂ ಬಹಳ ಚಿಂತಾಜನಕವಾಗಿದೆ ಮತ್ತು ಹೃದಯ ವಿದ್ರಾವಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಂಥ ದೃಶ್ಯಗಳು ಕಣ್ಣಿಗೆ ರಾಚ್ತಾ ಇದ್ದಾವೆ. ಒಂದು ಕಡೆ ತಮ್ಮವರು ಬದುಕಿದಾರ ಇಲ್ವಾ ಅನ್ನೋದನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನದಲ್ಲಿ ಕೆಲ ಕುಟುಂಬಗಳು ಇದ್ರೆ, ಕೆಲ ಕುಟುಂಬಗಳಲ್ಲಿ ಯಾರೂ ಇಲ್ಲದೆ ಕೇವಲ ಒಬ್ಬರೇ ಏಕಾಂಗಿಯಾಗಿ ಬದುಕುಳಿದಿರುವಂಥ ಉದಾಹರಣೆಗಳಿದ್ದಾವೆ. ನಾನು ಮೆಪ್ಪಾಡಿಯ CMH ಹಾಸ್ಪಿಟಲಲ್ಲಿ ಇದ್ದೀನಿ. ಇಲ್ಲಿ ಮೃತದೇಹಗಳನ್ನು ಗುರುತು ಪತ್ತೆ ಮಾಡಲಿಕ್ಕೆ ಅಂದರೆ ಯಾರ್ಯಾರು ಮುಂಡಕೈ ಪ್ರದೇಶ ಇರ್ಬೋದು, ಚೂರ್ಮಲ ಪ್ರದೇಶ ಇರ್ಬೋದು, ಅಲ್ಲಿ ಫ್ಲಡ್ ಆಗಿ ಮನೆಗಳನ್ನು ಕಳೆದುಕೊಂಡಿದ್ದಾರೆ, ಅವರ ಸಂಪರ್ಕಗಳು ಯಾರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಹಾಸ್ಪಿಟಲ್ನ ಬಳಿ ಬಂದು ಮೃತದೇಹಗಳನ್ನು ಆಂಬ್ಯುಲೆನ್ಸ್ಗಳಲ್ಲಿ ಕರೆತರಲಾಗ್ತಾ ಇದೆ. ಅಂಥವರನ್ನು ಐಡೆಂಟಿಫಿಕೇಶನ್ ಮಾಡುವಂಥ ಪ್ರಯತ್ನಗಳನ್ನು ನಡೆಸಲಾಗ್ತಾ ಇದೆ. ಹಾಗಾಗಿನೇ ಸಾಕಷ್ಟು ಜನ ಬಂದು ಆಸ್ಪತ್ರೆಗಳ ಹತ್ರ ಕಾದು ಕುಳಿತಿದ್ದಾರೆ. ನಮ್ಮವ್ರದ್ದು ಯಾರ್ದಾದ್ರು ಮೃತದೇಹಗಳು ಬರ್ಬೋದಾ ಅಥವಾ ಬದುಕುಳಿತಿದ್ದಾರಾ ಇಲ್ವಾ ಅನ್ನೋದನ್ನು ತಿಳಿದುಕೊಳ್ಳುವಂತಹ ಸಲುವಾಗಿಯೇ ಸಾಕಷ್ಟು ಜನ ಆಸ್ಪತ್ರೆ ಮುಂದೆ ನಡೆದಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ಬೋದು. ಇದು ಅಂದರೆ ಈ ಘಟನೆ ಆಗಿ ಅಲ್ಲಿಂದ ಸುಮಾರು ಒಂದು 13-14 ಕಿಲೋಮೀಟರ್ ದೂರ ಇರುವಂತಹ ಆಸ್ಪತ್ರೆ. ಫಸ್ಟ್ ಇಲ್ಲಿಗೆ ಕರೆದುಕೊಂಡು ಬರಬೇಕಾಗುತ್ತೆ ಯಾವುದೇ ಪ್ರಾಥಮಿಕ ಚಿಕಿತ್ಸೆ ಕೊಡಬೇಕಾದ್ರೆ. ಸೊ ಇಲ್ಲಿಗೆ ಕರೆದುಕೊಂಡು ಬಂದ ನಂತರ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆ ಕೂಡ ಇಲ್ಲೇ ಮಾಡಿ ಅಂದರೆ ಯಾರು ಗುರುತು ಪತ್ತೆ ಆಗುತ್ತೆ ಅವರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ಇಲ್ಲಿ ಸಾಕಷ್ಟು ಸ್ವಯಂ ಸೇವಕರಾಗಿ ಒಂದಷ್ಟು NCC ಕ್ಯಾಡೆಟ್ಗಳು ಬಂದಿದ್ದಾರೆ, NDRFನ ತಂಡಗಳು ಕೂಡ ಇದೆ, ಪೊಲೀಸರು ಕೂಡ ಇದ್ದಾರೆ, ಒಂದಷ್ಟು ಯುವಕರ ಸ್ವಯಂ ಸೇವಾ ಸಂಘಗಳು ಕೂಡ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆಸ್ಪತ್ರೆಯ ಚಿತ್ರಣ ಅಂತೂ ಬಹಳ ಘನಘೋರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಒಂದು ಕಡೆ ಯಾರು ಫ್ಯಾಮಿಲಿಯವ್ರ ಮೃತದೇಹಗಳ ಹೇಗಾಗಿದ್ದಾವೆ ಅಂದರೆ ಸಂಪೂರ್ಣವಾಗಿ ಮಣ್ಣು ತುಂಬಿಕೊಂಡಿದೆ. ಬಾಡಿಯನ್ನು ಕ್ಲೀನ್ ಮಾಡಿದ ಮೇಲೆ ಅವರ ಮುಖ ಗುರುತುಗಳು ಪತ್ತೆ ಆಗಬೇಕಾಗತ್ತೆ. ಹಾಗಾಗಿ ಈಗಷ್ಟೇ ನಾವೊಂದು ಮೃತದೇಹವನ್ನು ಕರೆತಂದಿದ್ದನ್ನು ನೋಡಿದ್ವಿ. ಸಂಪೂರ್ಣವಾಗಿ ಬಾಡಿ ಮಣ್ಣಿನಿಂದ ಫುಲ್ಲು ಮುಚ್ಕೊಂಡಿದೆ. ಹಾಗಾಗಿ ಕ್ಲೀನ್ ಮಾಡಿ ಅದನ್ನು ಐಡೆಂಟಿಫಿಕೇಷನ್ಗೋಸ್ಕರ ಇಲ್ಲಿ ಇಡಲಾಗುತ್ತೆ. ನೀವು ನೋಡ್ತಾ ಇದ್ದೀರ ದೃಶ್ಯಗಳಲ್ಲಿ ಟೇಬಲ್ಗಳನ್ನು ಜೋಡಿಸಿದ್ದಾರೆ. ಬಂದಂಥ ಮೃತದೇಹಗಳನ್ನು ಇಲ್ಲಿ ಇಡ್ತಾರೆ. ಆ ನಂತರ ಸಾರ್ವಜನಿಕರು ಬಂದು ಅಂದರೆ ಯಾರು ತಮ್ಮ ಕುಟುಂಬಸ್ಥರಿರ್ಬೋದು ಅಥವಾ ಸಂಬಂಧಿಕರುಗಳಿರ್ಬೋದು, ದೂರದ ಸಂಬಂಧಿಗಳಿರ್ಬೋದು, ಅವ್ರು ಬಂದು ಇಲ್ಲಿ ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ಟೇಬಲ್ ಹಾಕಿ ಇಲ್ಲಿ ಮೃತದೇಹಗಳನ್ನು ಇಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಭಾಳ ಸೀರಿಯಸ್ ಆಗಿ ಇರುವಂಥವ್ರಿಗೆ ಪಕ್ಕದಲ್ಲೇ ಒಂದು ಐಸೋಲೇಷನ್ ವಾರ್ಡ್ ಇದೆ. ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಆ ನಂತರ ತಾಲೂಕು ಆಸ್ಪತ್ರೆಗಳಿಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಇಲ್ಲಿನ ಮೆಡಿಕಲ್ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಮೆಡಿಕಲ್ ಫೆಸಿಲಿಟಿಗಳು ಎಷ್ಟು ಇದ್ರೂ ಸಾಲದು ಅನ್ನುವಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ಬಾಡಿಗಳು ಪತ್ತೆ ಆಗ್ತಿರೋದು ಒಂದು ಕಡೆ ಆದರೆ ಭಾಳ ಸೀರಿಯಸ್ ಕಂಡೀಷನ್ಸಲ್ಲಿ
ರೋಗಿಗಳು ಬರ್ತಾ ಇದ್ದಾರೆ ಅವ್ರನ್ನ ಟ್ರೀಟ್ ಮಾಡೋದಕ್ಕೂ ಕೂಡ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಇರ್ಬೋದು CMH ಈ ಹಾಸ್ಪಿಟಲ್ ಮೆಪ್ಪಾಡಿಯಲ್ಲಿ ಏನಿದೆ ಅಲ್ಲಿ ಅಂಥ ಫೆಸಿಲಿಟಿಗಳಿಲ್ಲ. ಹೀಗಾಗಿ ವಿಮ್ಸ್ಗೆ ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿಂದ 4-5 ಕಿಲೋಮೀಟರ್ ದೂರ. ಆಮೇಲೆ ತಾಲೂಕು ಆಸ್ಪತ್ರೆ ಸುಲ್ತಾನ್ ಬತ್ತೇರಿ ಇರ್ಬೋದು, ಅಲ್ಲಿಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಬ್ಲಡ್ ಅಗತ್ಯ ಇದೆ, ಹೀಗಾಗಿ ಸ್ವಯಂ ಸೇವಕರು ಬಂದು ರಕ್ತದಾನ ಮಾಡಿ ಅನ್ನುವಂಥ ಪ್ರಚಾರಗಳು ಕೂಡ ನಡೀತಾ ಇದೆ. ಒಂದು ರೀತಿ ಹೋರಾಟದ ರೀತಿ ಕಾಣಿಸ್ತಾ ಇದೆ. ಒಂದು ಕಡೆ ರೆಸ್ಕ್ಯೂ ಮಾಡೋದು ಒಂದು ಹೋರಾಟ ಆದರೆ ರೆಸ್ಕ್ಯೂಯಲ್ಲಿ ಬದುಕುಳಿದವರನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಕಾಣಿಸ್ತಾ ಇದೆ. ಇದು ಸದ್ಯದ ಮೆಪ್ಪಾಡಿಯ CMH ಆಸ್ಪತ್ರೆಯ ದೃಶ್ಯಾವಳಿಗಳು. ಪ್ರತಿಮಾ. ಎಸ್ ಮಾರುತೇಶ್, ಅಲ್ಲಿನ ವ್ಯವಸ್ಥೆ ಹೇಗಿದೆ? ಯಾಕಂದ್ರೆ ಈ ಘಟನೆಯಿಂದಾಗಿ ಒಂದು ಜನ ಶಾಕ್ನಲ್ಲಿದ್ದಾರೆ, ಮತ್ತೊಂದು ತಮ್ಮವರನ್ನ ಕಳ್ಕೊಂಡು ದುಃಖದಲ್ಲಿದ್ದಾರೆ. ಎಷ್ಟೋ ಜನಕ್ಕೆ ಹೇಗಾಗಿದೆ ಅಂದ್ರೆ ಮಿಸ್ಸಿಂಗ್ ಇದ್ದಾರೆ, ಕುಟುಂಬದ ಸದಸ್ಯರು ನಾಪತ್ತೆ ಆಗಿದ್ದಾರೆ, ಹುಡುಕಾಡ್ತಿದ್ದಾರೆ ಎಲ್ಲೆಂದ್ರಲ್ಲಿ. ಆದ್ರೆ ನೋಡೋಣ ಇಲ್ಲಿದ್ದಾರಾ ಅಥವಾ ಶವ ಏನಾದ್ರೂ ಇದೆಯಾ, ಗಾಯಾಳು ಆಗಿದ್ದಾರಾ, ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರಾ ಅಂತ ಆಸ್ಪತ್ರೆ ಬಳಿ ಬರ್ತಾ ಇದ್ದಾರೆ. ಬಹಳ ದುರಂತ ಇದು. ಏನಾಗಿದ್ದಾರೆ ತಮ್ಮ ಕುಟುಂಬದವರು ಅನ್ನೋ ಕ್ಲಾರಿಟಿನೇ ಇಲ್ಲದೆ ಬಂದು ಎಲ್ಲಾ ಶವಗಳ ಮುಖಗಳನ್ನ ನೋಡಿ ಐಡೆಂಟಿಫೈ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಕುಟುಂಬದವರಿದ್ದಾರೆ. ಹಾಗಾಗಿ ಈಗ ಅವರ ಸಹಾಯಕ್ಕೆ ಅಂತ ಯಾವ ರೀತಿ ವ್ಯವಸ್ಥೆಯನ್ನ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ? ಶ್ವೇತಾ, ಒಂದು ಕಡೆ ಸಹಾಯವಾಣಿಗಳ ಆರಂಭ ಮಾಡಿದ್ದಾರೆ. ಅಂದರೆ ಯಾರು ಮುಂಡಕೈನಲ್ಲಿದ್ದಂಥವ್ರು, ಚೂರಲ್ಮಲದಲ್ಲಿದ್ದಂಥವ್ರಿಗೆ ಅವರ ಫ್ಯಾಮಿಲಿಯವರು ಯಾರಾದರೂ ಸಂಪರ್ಕ ಮಾಡಿದ್ರೆ ಟೋಲ್ ಫ್ರೀ ನಂಬರ್ ಏನು ಕೊಟ್ಟಿದ್ದಾರೆ, ಅಲ್ಲಿಗೆ ಸಹಾಯವಾಣಿ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಕೊಡ್ಬೋದು. ಇವರು ಈ ಫ್ಯಾಮಿಲಿಯಲ್ಲಿ ವಾಸ ಇದ್ರು, ಅವ್ರ ಬಗ್ಗೆ ಏನಾದರೂ ಮಾಹಿತಿಗಳಿದೆಯಾ ಅಂತ ಕೇಳ್ಬೋದು. ಆದರೆ ಬದುಕುಳಿದಿರುವಂಥವರ ಬಳಿ ಯಾವುದೇ ಕಮ್ಯುನಿಕೇಷನ್ ಮಾಡಲಿಕ್ಕೆ ಯಾವುದೇ ವ್ಯವಸ್ಥೆಗಳಿಲ್ಲ. ಅವರು ಬಂದು ಮಾತನಾಡುವ ತನಕ ತಮ್ಮ ಫ್ಯಾಮಿಲಿಯವರು ಯಾರು ಅಥವಾ ಫೋನ್ ನಂಬರ್ಗಳನ್ನು ಕೊಟ್ಟವರಿಗೆ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡೋದಕ್ಕೆ ಒಂದು ಕಂಟ್ರೋಲ್ ರೂಮನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಬದುಕುಳಿದಂಥವರು ತಮ್ಮ ಸಂಬಂಧಿಕರನ್ನು ಹುಡುಕಾಡಬೇಕಾದಂಥ ಪರಿಸ್ಥಿತಿ ಇದೆ ಮತ್ತು ಮೃತಪಟ್ಟಿದ್ದಾರಾ ಬದುಕಿದ್ದಾರಾ ಅನ್ನೋದು ತಿಳಿದುಕೊಳ್ಳೋದಕ್ಕೂ ಕೂಡ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲಿಬೇಕಾದಂಥ ಪರಿಸ್ಥಿತಿ ಇದೆ. ಜೊತೆಗೆ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಟ್ಟರೆ ಅವರು ಇಲ್ಲಿಂದ ಮಾಹಿತಿ ತೆಗೆದುಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಸಮಯಾವಕಾಶ ಬೇಕಾಗ್ತಾ ಇದೆ. ಹಾಗಾಗಿ ಸಾರ್ವಜನಿಕರು ಏನು ಮಾಡ್ತಾ ಇದ್ದಾರೆ, ಆಸ್ಪತ್ರೆಗಳ ಬಳಿ ಬಂದು ತಾವೇ ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ, ತಾವೇ ಐಡೆಂಟಿಫೈ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲಿ ಬಂದು ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಪ್ರತಿ ಆಂಬ್ಯುಲೆನ್ಸ್ ಬಂದಾಗಲೂ ಕೂಡ ನಮ್ಮವ್ರದ್ದು ಯಾರ್ದಾರು ಇದು ಮೃತದೇಹ ಇರ್ಬೋದಾ ಅಥವಾ ನಮ್ಮವ್ರು ಯಾರಾದರೂ ಬದುಕಿದಾರ ಅಂಥೇಳಿ ಬಹಳ ಕುತೂಹಲದಿಂದ, ಕ್ಯೂರಿಯಾಸಿಟಿಯಿಂದ ನೋಡುವಂಥ ಪರಿಸ್ಥಿತಿ ಇದೆ. ಒಂದು ಆತಂಕ ಕೂಡ ಕಾಣಿಸ್ತಾ ಇದೆ ಆಸ್ಪತ್ರೆಗಳ ಮುಂಭಾಗದಲ್ಲಿ. ಸುಮಾರು 8 ಆಸ್ಪತ್ರೆಗಳಿದ್ದಾವೆ. ಅಂದರೆ ವಿಮ್ಸ್ ಇರ್ಬೋದು, ಜೊತೆಗೆ CMH ಹಾಸ್ಪಿಟ್ಲ್ ಇರ್ಬೋದು, ಸುಲ್ತಾನ್ ಬತ್ತೇರಿ ತಾಲೂಕು ಹಾಸ್ಪಿಟ್ಲ್ ಇರ್ಬೋದು, ಈ ಭಾಗಗಳಲ್ಲಿ ಹೆಚ್ಚು ಚಿಕಿತ್ಸೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಆ ಕಡೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರು ಆಗಮಿಸಿ ತಮ್ಮವರ ಐಡೆಂಟಿಫಿಕೇಷನ್ ಬಗ್ಗೆ ಹೆಚ್ಚು ನೋಡ್ತಾ ಇರುವಂಥದ್ದು, ಬಂದು ಹುಡುಕುವಂಥ ಕೆಲಸಗಳಾಗ್ತಾ ಇದೆ. ಆದರೆ ನಿಖರವಾಗಿ ಐಡೆಂಟಿಫಿಕೇಶನ್ ಮಾಡೋದು ಕೂಡ ಸಾಕಷ್ಟು ಜನರಿಗೆ ಕಷ್ಟ ಆಗ್ತಾ ಇದೆ. ಯಾಕಂದರೆ ಬಾಡಿ ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕು, ಅದಾದಮೇಲೆ ಪೋಸ್ಟ್ ಮಾರ್ಟಮ್ ಆಗಬೇಕು. ಈ ಪ್ರಕ್ರಿಯೆಗಳು ಕೂಡ ಬಹಳ ನಿಧಾನವಾಗಿ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ಮೆಡಿಕಲ್ ಟೀಮ್ಸ್ಗೆ ಇನ್ನಷ್ಟು ಸಪೋರ್ಟ್ ಬೇಕು ಅನ್ನುವಂಥ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾಗಿನೇ ತಮಿಳುನಾಡು ಭಾಗದಿಂದಲೂ ಕೂಡ ಒಂದು ಮೆಡಿಕಲ್ ಟೀಮನ್ನು ಅಲ್ಲಿನ ಸರ್ಕಾರ ಕೂಡ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಯಂ ಸೇವಕರು ವಾಲಂಟ್ರಿಯಾಗಿ ಬಂದು ಇವ್ರ ಜೊತೆಗೆ ಕೈ ಜೋಡಿಸಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಆಸ್ಪತ್ರೆಗಳ ಪರಿಸ್ಥಿತಿ ಅಂತೂ ಬಹಳ ಚಿಂತಾಜನಕವಾಗಿದೆ, ಹೃದಯ ವಿದ್ರಾವಕವಾಗಿದ್ದಾವೆ. ಈ ಘಟನೆಗಳನ್ನು ನೋಡ್ಲಿಕ್ಕೂ ಕೂಡ ಸಾಧ್ಯ ಆಗಿಲ್ಲ ಅಂಥ ಪರಿಸ್ಥಿತಿ ಆಸ್ಪತ್ರೆಗಳು ಎದುರು ಕಾಣಿಸ್ತಾ ಇದೆ ನಮಗೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್. ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮಿಂದ ಪಡಿತೀವಿ. ಒಂದು ಚಿಕ್ಕ ಬ್ರೇಕ್ನ ನಂತರ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಬದುಕುಳಿದವರ ಪಾಡೇನು, ಇದ್ರ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿ ಕೊಡ್ತೀವಿ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.